ನಿಮಗೆ ಗೊತ್ತಾ, ನನಗೆ ಸ್ವಲ್ಪ ದಿನದಿಂದ ಏನು ಅನ್ನಿಸ್ತಿದೆ ಅಂತಂದರೆ, ನಾನು ಯಾಕೆ ಈ ಪ್ರೊಫೆಷನ್ನ ಚೂಸೇ ಮಾಡಲಿಲ್ಲ ಅಂತ. ಡೇ 4 ಆಫ್ ಹೈರಾಕ್ಸ್ ಪ್ರೆಪ್. ನಾನು ಹೇಳೋದು ನಿಮಗೆ ಸುಳ್ಳಂತ ಅನ್ನಿಸ್ಬೋದು, ಬಟ್ ನನಗೆ ಈ ಜಿಮ್ಮಿಗೆ ಬಂದಾಗ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಅಂತ ಅಂದ್ಕೊಳ್ಳಿ. ನಾನಾಯಿತು, ನನ್ನ ಪಾಡಾಯಿತು, ಡ್ಯಾನ್ಸ್ ಆಯಿತು, ಯಾರನ್ನೂ ಕೇರ್ ಮಾಡಲ್ಲ. ನಾನು ಹಿಂಗೆ ಒಳ್ಳೆ ಕೋತಿ ಥರ ಆಡ್ಕೊಂಡಿರ್ತೀನಿ. ಬಟ್ ಟ್ರಸ್ಟ್ ಮೀ, ಈ ಜಿಮ್ಮಲ್ಲಿ ಅಬ್ಬಬ್ಬಾ ಅಂತ ಅಂದರೆ ಇವಾಗ ಒಂದು 4 ಜನ ಇರ್ಬೋದು, ಇಲ್ಲ 5 ಜನ ಇರ್ಬೋದು. ಯಾರೂ ಕಣ್ಣಾಕ್ಬೇಡಿ, ಬರಲೂಬೇಡಿ ಈ ಜಿಮ್ಮಿಗೆ ಪ್ಲೀಸ್, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಪೀಸ್ಫುಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಲೈಕ್ ದಿಸ್. ಅದೆಲ್ಲ ಬಿಡಿ, ನನಗೆ ಯಾಕೆ ಈ ಪ್ರೊಫೆಷನ್ ತಲೆಗೆ ಬಂದಿಲ್ಲ, ಇವಾಗ ಯಾಕೆ ಈ ಪ್ರೊಫೆಷನ್ ತಲೆಗೆ ಬರ್ತಾಯಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಅದು ಯಾವ ಪ್ರೊಫೆಷನ್ ಗೊತ್ತಾ? ಸ್ಕೂಲಲ್ಲಿ PT ಟೀಚರಾಗಿ ಯಾಕೆ ನಾನು ಕೆಲಸ ಮಾಡಿಲ್ಲ ಅಂತ ನಂಗೆ ಗೊತ್ತಿಲ್ಲ, ಆಯಿತಾ. ಇದ್ರ ಮೇಲೆ ಇನ್ನೊಂದು ಬ್ಲ್ಯಾಕ್ ಕಲರ್ ಕೋಟ್ ಇದೆ, ಅದನ್ನು ಹಾಕ್ಕೊಂಡಾಗೆಲ್ಲ ನನಗೆ PT ಟೀಚರ್ ವೈಬ್ಸೇ ಬರೋದು. ಐ ವಿಲ್ ಬಿ ಥಿಂಕಿಂಗ್, ಯಾಕೆ ನಾನು PT ಟೀಚರ್ ಆಗಿಲ್ಲ? ನಾನು ಎಲ್ಲ PT ಟೀಚರ್ ಕ್ವಾಲಿಟೀಸು ಇದೆಯಲ್ಲ ನನ್ನ ಹತ್ರ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ PT ಟೀಚರ್ಗೆ ಏನು ಬೇಕು ಹೇಳಿ? ಕಮ್ಯುನಿಕೇಷನ್ ಸ್ಕಿಲ್ಸ್ ನನ್ನ ಹತ್ರ ಬೇಜಾನಿದೆ. ಅದಾದಮೇಲೆ ಹೆಲ್ಪಿಂಗ್ ಸ್ಕಿಲ್ಸ್. ಇವಾಗ ನೋಡಿ, ನನ್ನ ಫ್ರೆಂಡ್ ಒಬ್ಬರು ಬಂದು ನಿಮ್ಮ ಹತ್ರ ರಬ್ಬರ್ ಬ್ಯಾಂಡ್ ಇದೆಯಾ ಅಂತಂದರೆ, ತಾಳಿ ನನ್ನ ಬ್ಯಾಗಲ್ಲಿ ಬಂದಿದೆ ಅಂತ ಹೋಗಿ ಹುಡ್ಕೊಟ್ಟೆ, ನನ್ನ ವರ್ಕೌಟ್ನ ಸೈಡಿಗಿಟ್ಟು. ಸೊ ಐ ಆಮ್ ವೆರಿ ವೆರಿ ಹೆಲ್ಪ್ಫುಲ್. ಅದೆಲ್ಲ ಆದಮೇಲೆ ಜೋಶು ಕೇಳಬೇಕಾ? ನನ್ನ ಹತ್ರ ಬೇಜಾನಿದೆ. ಕೊಡು ಅಂತಂದರೆ ಅಷ್ಟು ಜೋಶ್ ಇದೆ ನನ್ನ ಹತ್ರ, ಯಾರಿಗಾದ್ರು ಕೊಡುವಷ್ಟು. ಬಟ್ ನನ್ನ ಮೈಂಡ್ಸೆಟ್ಗೆ ಮ್ಯಾಚ್ ಆಗೋರಿಗೆ ಮಾತ್ರ ಕೊಡ್ತೀನಿ, ಸುಮ್ಮನೆ ಕೊಡಲ್ಲ. ಅದೆಲ್ಲ ಆದಮೇಲೆ ನನ್ನ ಹತ್ರ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಇದೆ. ಅದೇನಂದರೆ ಮ್ಯಾಚ್ ನೋಡಿಕೊಂಡು ನಾನು ನನ್ನ ಕಾರ್ಡಿಯೋನ ಮಾಡ್ತಾಯಿದ್ದೆ. ಆ್ಯಂಡ್ ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ನನಗೆ ಈಗಿರೋ ಮೈಂಡ್ಸೆಟ್ಟು ಒಂದು 3 ವರ್ಷದ ಹಿಂದೆ ಇರಲಿಲ್ಲ. ಐ ವಾಸ್ ವೆರಿ ಜಾಲಿ, ವೆರಿ ಲೈಕ್ ಕೈಂಡ್, ನಾನಾಗಿದ್ದೆ ಎಲ್ಲ ಆಗಿಬಿಡುತ್ತೆ, ಇಡೀ ವರ್ಲ್ಡ್ ನನ್ನ ಸುತ್ತನೇ ಸುತ್ತುತ್ತೆ ಅನ್ನೋ ಮೈಂಡ್ಸೆಟ್ ಇತ್ತು. ಇವಾಗ ನಾನು ಹಂಗಿಲ್ಲ. ಐ ಹ್ಯಾವ್ ಚೇಂಜ್ಡ್ ಅ ಲಾಟ್. ಐ ಹ್ಯಾವ್ ಚೇಂಜ್ ಮೈ ಮೈಂಡ್ಸೆಟ್ ಸೋ ಮಚ್. ಸೊ PT ಟೀಚರ್ ಆಗೋಕ್ಕಾಗಿಲ್ಲ, ಅದಕ್ಕೆ ಅಡ್ವೊಕೇಟ್ ಆಗಿದ್ದೀನಿ. ಏನು ಮಾಡೋಣ? ಪರವಾಗಿಲ್ಲ ಬಿಡಿ, ನಾಳೆ ಸಿಗ್ತೀನಿ. ಟಾಟಾ.